ಬಿಸ್ನೆಸ್ ಮಾಡ್ತೀವಿ ಗೆಳೆಯರೆ ಎಲ್ಲ. ಬಿಸ್ನೆಸ್ ಮಾಡ್ತೀವಿ, ಸಕ್ಸಸ್ ಬರುತ್ತಾ? ಸಕ್ಸಸ್ ಕಡೆಗೆ ಹೋಗ್ತಾ ಇದೆಯಾ ನಮ್ಮ ಬಿಸ್ನೆಸ್ಸು? ಲಾಭ ಮಾಡೋದು ಬೇಡ, ಅಟ್ಲೀಸ್ಟ್ ಎಣ್ಣೆಗೆ ಬತ್ತಿಗೆ ನೇರ ಅಂತ ಹೇಳ್ತಾರೆ. ಅಲ್ಲಿಗಲ್ಲಿಗೆ ನೇರನಾದರೂ ಆಗಬೇಕು ಬಿಸ್ನೆಸ್. ಅಟ್ಲೀಸ್ಟ್ 1-2-3 ಮಂತ್ಸ್, 5-6 ಮಂತ್ಸ್, ಆಮೇಲೆ ಲಾಭ ಕಾಣೋ ಕಡೆಗೆ ಹೋಗಿ. ನನಗೊಬ್ಬರು ಪರಿಚಯ ಆದರು, ಒಂದು ಕೆಮಿಕಲ್ಸ್ ಅಂಗಡಿ ಇಟ್ಟಿದ್ರು. ಅವರು ಅಂಗಡಿ ಮುಚ್ಚುವಾಗ ಹೇಳಿದ್ದ ಕಾರಣ, ಅಂಗಡಿ ಯಾಕ್ರಪ್ಪ ಮುಚ್ತಾ ಇದ್ದೀರಾ ಅಂದರೆ, ಈ ಏರಿಯಾ ಜನ ಸರಿ ಇಲ್ಲ ಸರ್, ನನಗೆ ಬಿಸ್ನೆಸ್ ಕೊಡಲ್ಲ ಅವರು. ಓ ಮೈ ಗಾಡ್, ಏರಿಯಾ ಜನ ಸರಿ ಇಲ್ಲ, ಈ ಜನ ನಿಮಗೆ ಬಿಸ್ನೆಸ್ ಕೊಡಲ್ಲ. ಓಕೆ, ಉಳಿದವರೆಲ್ಲ ಹೇಗೆ ನಡೆಸ್ತಾ ಇದ್ದಾರೆ? ಆ ಪ್ರಶ್ನೆನ ಅವ್ರನ್ನ ಕೇಳೋಕ್ಕೆ ಹೋಗಲಿಲ್ಲ ನಾನು. ಯಾಕಂದರೆ ಇವರು ಅಂಗಡಿ ತೆಗೆಯೋದು 10:45, 11 ಗಂಟೆ, ಮಧ್ಯಾಹ್ನ 12ವರೆಗೆ ಬಾಗಿಲು ಹಾಕ್ತಾರೆ, ರೈಲ್ವೆ ಟೈಮಿಂಗ್ಸ್. ಮತ್ತೆ ಬರೋದು ಒಂದು ಊಟ, ಒಂದು ಸಣ್ಣ ನಿದ್ದೆ, 2:45, 3 ಗಂಟೆಗೆ. 3 ಗಂಟೆಗೆ ಬಂದವರು 4:15 ಒಂದು ಟೀಗೆ ಹೋಗ್ತಾರೆ, ಲೈಟಾಗಿ ಅರ್ಧ ಬಾಗಿಲು ಎಳೆದ್ಬಿಟ್ಟು ಹೋಗ್ತಾರೆ. ಅಂದರೆ ಜನಕ್ಕೆ ಅಂಗಡಿ ತೆಗೆದಿದೆ ಅಂತ ಗೊತ್ತಾಗುತ್ತೆ ಹೊರತು ಅಂಗಡಿಲಿ ಓನರ್ ಇಲ್ಲ ಅನ್ನೋದು ಅಷ್ಟೇ ಚೆನ್ನಾಗಿ ಗೊತ್ತಾಗುತ್ತೆ. ಮತ್ತೆ ಟೀ ಕುಡ್ಕೊಂಡು ಒಂದು ಸಿಗರೇಟ್ ಸೇತ್ಕೊಂಡು, ಕರ್ನಾಟಕದ ರಾಜಕೀಯದಿಂದ ಶುರು ಮಾಡಿ ಟೀ ಹೋಟ್ಲಲ್ಲಿ ಭಾರತದ ರಾಜಕೀಯ, ಅಲ್ಲಿ ನರೇಂದ್ರ ಮೋದಿನ ಅಮಿತ್ ಶಾ ಕಂಟ್ರೋಲ್ ಮಾಡ್ತಾ ಇದ್ದಾರಾ, ಅಮಿತ್ ಶಾನ ನರೇಂದ್ರ ಮೋದಿ ಕಂಟ್ರೋಲ್ ಮಾಡ್ತಾ ಇದ್ದಾರಾ, ಬಿ ಜೆ ಪಿನ RSS ಕಂಟ್ರೋಲ್ ಮಾಡುತ್ತಾ, RSSನ BJP ಕಂಟ್ರೋಲ್ ಮಾಡುತ್ತಾ, ಕಾಂಗ್ರೆಸ್ಗೆ ಒಳ್ಳೆ PM ಕ್ಯಾಂಡಿಡೇಟ್ ಯಾರಾಗಬೇಕಿತ್ತು, ರಾಹುಲ್ ಗಾಂಧಿ ಬೇಕಾ ಬೇಡವಾ, ಇದೆಲ್ಲ ಒಂದು ಚರ್ಚೆ ಮುಗಿಸ್ಕೊಂಡು, ವಿರಾಟ್ ಕೊಹ್ಲಿ ಯಾಕೆ ನಿನ್ನೆ 8 ರನ್ಗೆ ಔಟ್ ಆದ, ಎಲ್ಲ ಮುಗಿಸ್ಕೊಂಡು ಬರೋದ್ರಲ್ಲಿ ಒಂದು 5 ಕಾಲು, ಆಮೇಲೆ ಓಪನ್ ಮಾಡ್ತಾರೆ. ಆಮೇಲೆ ಓಪನ್ ಮಾಡಿ 7:15ವರೆಗೂ ಜನಕ್ಕೆ ಬೈತಾರೆ, 8 ಗಂಟೆಗೆ ಮನೆಗೆ ಹೋಗ್ತಾರೆ. ಬಿಸ್ನೆಸ್ ಎಲ್ಲಿಂದ ಆಗುತ್ತೆ? ಎರಡನೇ ಕಂಪ್ಲೇಂಟು ನಮ್ಮ ಜನಗಳದು, ಎಸ್ಪೆಷಲಿ ಯಾವುದೇ ರಾಜ್ಯಗಳಲ್ಲಿ ಲೋಕಲೈಟ್ಗಳ ಕಂಪ್ಲೇಂಟು. ಹೊರಗಡೆಯಿಂದ ಬಂದವ್ರಿಗೆ ಜನ ಬಿಸ್ನೆಸ್ ಕೊಡ್ತಾರೆ. ಎಸ್, ಹೊರಗಡೆಯಿಂದ ಬಂದವ್ರಿಗೆ ಜನ ಬಿಸ್ನೆಸ್ ಕೊಡ್ತಾರೆ. ಯಾಕೆ? ಹೊರಗಡೆಯಿಂದ ಜನ ಅವರು ಬಿಸ್ನೆಸ್ನೇ ಮಾಡೋಕ್ಕೆ ಬಂದಿರೋದ್ರಿಂದ ಅವರು ಬೆಳಗ್ಗೆ 7:00ವರೆಗೆ ಅಂಗಡಿ ತೆಗಿತಾರೆ, ಮತ್ತೆ ಕ್ಲೋಸ್ ಮಾಡೋದು ರಾತ್ರಿ 9:30. ಅವ್ರಿಗೆ ಬಿಸ್ನೆಸ್ಸೇ ಮುಖ್ಯ, ಅವ್ರ ಬಿಸ್ನೆಸ್ಸೇ ಲೈಫು. ಹೌದು, ಅವರು ಹೊಸದಾಗಿ ರಿಲೀಸ್ ಆಗಿರೋ ಯಾವುದೇ ಸಿನಿಮಾಗಳನ್ನು ಥಿಯೇಟ್ರಿಗೆ ಹೋಗಿ ನೋಡಲ್ಲ. ಎಸ್, 100%. ಹಬ್ಬಗಳಿಗೆ ಅಂಗಡಿಯನ್ನು ಕ್ಲೋಸ್ ಮಾಡಲ್ಲ, 100% ನಿಜ. ಯಾರ್ದೋ ಹುಟ್ಟುಹಬ್ಬಕ್ಕೆ ಇವರು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗಿ ರಸ್ತೆಯಲ್ಲಿ Honda Activa ಸೀಟ್ ಮೇಲೆ ಕೇಕನ್ನು ಇಟ್ಟು ಕೂದು, ಆಕಾಶದಲ್ಲಿ ಚಿಮ್ಮಿ 150 ಪಟಾಕಿ ಹೊಡೆಯುವ ಪಟಾಕಿಗಳಿಗೆ ದುಡ್ಡು ಹಾಕಿ ಅಲ್ಲಿ ನೋಡ್ತಾ ನಿಂತ್ಕೊಳ್ಳಲ್ಲ. ಎಸ್, 100%. ಹಾಗಾದ್ರೆ ಅವ್ರ ಜೀವನನೇ ಇಲ್ವಾ ಅವ್ರಿಗೆ? ಅರೆ ಕಸ್ಟಮರ್ ಅವ್ರ ಜೀವನದ ಬಗ್ಗೆ ಯಾಕೆ ಯೋಚನೆ ಮಾಡ್ತಾನೆ? ಕಸ್ಟಮರ್ಗೇನು ಅಂಗಡಿ ಓಪನ್ ಆಗಿರಬೇಕು, ಬಿಸ್ನೆಸ್ ಓಪನ್ ಇರಬೇಕು, ಅವನ್ನೆಲ್ಲ ಸರ್ವಿಸ್ ತಗೋತಾನೆ. ನಿನ್ನ ಜೀವನ ಎಂಜಾಯ್ ಮಾಡೋನ ಹತ್ರನೇ ಬಂದು ಯಾಕೆ ತಗೋಬೇಕು? ಅವನಿಗೆ ಸರ್ವಿಸ್ ಪ್ರೊವೈಡರು ಓಪನ್ ಇರ್ತಾನೆ, ಅಲ್ಲೋಗಿ ತಗೋತಾನೆ. ಕರೆಕ್ಟ್ ಅಲ್ವಾ? ಸೊ ಇದನ್ನು ಯೋಚನೆ ಮಾಡೋಂಥ ವಿಚಾರ ನಾವು.